ಹಲೋ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಇದು 10th ಟ್ರಿಗ್ನೋಮೆಟ್ರಿಯ ಫೈನಲ್ ಪಾರ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸು. ಇದೊಂದು 10 to 15 ಮಿನಿಟ್ಸ್ ಇರುತ್ತೆ ವೀಡಿಯೋ. ಈ ಫೈನಲ್ ಪಾರ್ಟಲ್ಲಿ ಏನು ಮಾಡ್ತಾ ಇದ್ದೇನೆ ಕೇಳಿದರೆ ಓವರ್ ಸಮ್ಮರಿ, ಟ್ರಿಗ್ನೋಮೆಟ್ರಿ ಓವರ್ ಆಲ್ ಸಮ್ಮರಿಯನ್ನು ಕೊಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು, ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪಕ್ಕಾ ಇದು ನಿಮ್ಗೆ ಯೂಸ್ ಆಗುತ್ತೆ ಸ್ಟೂಡೆಂಟ್ಸು. ಒಂದು 10 ಮಿನಿಟ್ಸ್ ಇರುತ್ತೆ ಆಯಿತಾ. ನಾನು ನಿಮಗೆ ಲಾಸ್ಟ್ 3 ವೀಡಿಯೋಸಲ್ಲಿ ಟ್ರಿಗ್ನೋಮೆಟ್ರಿ ಇದು ಕಂಪ್ಲೀಟ್ ಹೇಳಿದ್ದೇನೆ. ಸೊ ಇದರಲ್ಲಿ ನಾನು ಓವರ್ ಆಲ್ ಐಡಿಯಾ ಏನು ಕೊಡ್ತಾ ಇದ್ದೇನೆ ಕೇಳಿದರೆ, ಒಂದು ನೀವು ಫಸ್ಟ್ ಏನು ಮಾಡಬೇಕು ಅಂತ ಕೇಳಿದರೆ ಪ್ರೂವ್ ದ್ಯಾಟ್ ಅಂತ ಬಂದಾಗ, ಟ್ರಿಗ್ನೋಮೆಟ್ರಿಯಲ್ಲಿ ಪ್ರೂವ್ ದ್ಯಾಟ್ ಅಂತ ಬಂದಾಗ ಓವರ್ ಆಲ್ ಸಮ್ಮರಿ ಕೊಡ್ತಾ ಇದ್ದೇನೆ ಟ್ರಿಗ್ನೋಮೆಟ್ರಿಯಿಂದ. ಓಕೆ, ಟ್ರಿಗ್ನೋಮೆಟ್ರಿ ಪ್ರೂವ್ ದ್ಯಾಟ್ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಪ್ರೂವ್ ದ್ಯಾಟ್ ಅಂತ ಕೇಳಿದರೆ ಅಲ್ಲಿ ನಿಮ್ಗೆ ಯೂಸ್ ಆಗೋದು ಇಷ್ಟೇ, ಒಂದು ಎಲ್ಲದನ್ನು ಸೈನ್ ಥೀಟಾ ಅಥವಾ ಕಾಸ್ ಥೀಟಾಕ್ಕೆ ಕನ್ವರ್ಟ್ ಮಾಡೋ ಟ್ರೈ ಮಾಡಿ. ಟ್ಯಾನ್ ಅಂತ ಇದೆಯಾ, ಅಲ್ಲಿ ನೀವು ಏನು ಬರಿಬೇಕು ಹೇಳಿ, ಸಬ್ಸ್ಟಿಟ್ಯೂಟ್ ಮಾಡಬೇಕು ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಯಿತಾ. ಕಾಟ್ ಅಂತ ಇದೆಯಾ, ಅಲ್ಲಿ ನೀವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಕಾಸ್ ಥೀಟಾ ಬೈ ಸೈನ್ ಥೀಟಾ. ಸೀಕೆಂಟ್ ಅಂತಿದೆಯಾ, ಸೀಕೆಂಟ್ ಅಂತ ಇತ್ತಾ ಪ್ರೂವ್ ದ್ಯಾಟ್ ಅಂತ ಇದ್ದಾಗ 1 ಬೈ ಕಾಸ್ ಥೀಟಾ. ಅದೇ ಕೊಸೆಕ್ ಅಂತ ಇದೆಯಾ, ಅಲ್ಲಿ 1 ಬೈ ಸೈನ್ ಥೀಟಾ. ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ಅಷ್ಟೇ ಫಸ್ಟ್ ನೀವು ಮಾಡಬೇಕಾಗಿದ್ದಿದೆ. ಇನ್ ಕೇಸ್ ಆಲ್ರೆಡಿ ಅದು ಸೈನ್ ಮತ್ತು ಕಾಸೇ ಟರ್ಮಲ್ಲಿದ್ದರೆ ಮತ್ತೆ ಕನ್ವರ್ಟ್ ಮಾಡೋದು ಅಗತ್ಯ ಇಲ್ಲ ಆಯಿತಾ. ಇನ್ನೊಂದು ನೆಕ್ಸ್ಟ್ ನಿಮಗೆ ಸ್ಕ್ವೇರ್ ಅಂತ ಬಂತ, ಸೈನ್ ಸ್ಕ್ವೇರು ಅಥವಾ ಟ್ಯಾನ್ ಸ್ಕ್ವೇರ್ ಅಂತ ಬಂತ, ಇದು ಪಕ್ಕಾ ಐಡೆಂಟಿಟಿ ಆಗಿರುತ್ತೆ ಸ್ಟೂಡೆಂಟ್ಸ್. ಯಾವ ಐಡೆಂಟಿಟಿ ಹೇಳಿ, ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಆರ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಎಕ್ಸ್ ಸ್ಕ್ವೇರ್ ಥೀಟಾ. ಇದಿಷ್ಟು. ಅದು ಬಿಟ್ಟರೆ ಇಲ್ಲಿ ನಿಮಗೆ ಬರುವಂಥ ಫಾರ್ಮುಲಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಬಂದರೆ ಈ ಫಾರ್ಮುಲಾ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಅದು ಬಿಟ್ಟರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಈ ಫಾರ್ಮುಲಾ, ಇದಿಷ್ಟು ಫಾರ್ಮುಲಾ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಆಯಿತಾ. ಇದು ನೆನ್ಪಿಟ್ಕೊಳ್ಳಿ. ಪ್ರೂವ್ ದ್ಯಾಟಲ್ಲಿ ಮೇಯ್ನ್ ನಿಮಗೆ ಇದಿಷ್ಟು ಆಯಿತಾ. ಅದಾದಮೇಲೆ ಈ ಐಡೆಂಟಿಟಿ ಯಾವುದು, 3 ಐಡೆಂಟಿಟಿ ಇದೆಯಲ್ಲ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1, ಅದೊಂದು ಐಡೆಂಟಿಟಿ. ಇನ್ನೊಂದು ಯಾವುದು ಹೇಳಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ, ಅದೊಂದು ಐಡೆಂಟಿಟಿ. ಅದು ಬಿಟ್ಟರೆ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಸ್ಕ್ವೇರ್ ಥೀಟಾ. ಇದಿಷ್ಟು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಮತ್ತು 2 ಟರ್ಮ್ಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಇದ್ದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಅಥವಾ 2 ಟರ್ಮ್ಗಳ ಮಧ್ಯೆ ಇಂಟು ಅಂತ ಇದ್ದರೆ ಅದನ್ನು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡೋದು. ಇಲ್ಲಿ ನೋಡಿ, ನಾನು ನಿಮ್ಗೊಂದು ಎಕ್ಸಾಂಪಲನ್ನು ಇಲ್ಲೇ ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಅಂತ ಇದ್ದರೆ ನೀವೇನು ಮಾಡಬೇಕು ಹೇಳಿ, ಇದೊಂದು ಟರ್ಮ್, ಇದು ಪಿ ಬೈ ಕ್ಯೂ ಫಾರ್ಮಲ್ಲಿದೆ, ಇದು ಪಿ ಫಾರ್ಮಲ್ಲಿದೆ, ಬೈ ಕ್ಯೂ ಅಂತ ನೀವು ಬೈ 1 ಅಂತ ತೊಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ಕ್ರಾಸ್ ಮಲ್ಟಿಪ್ಲೈ ಅಂದರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದರ ಡಿನಾಮಿನೇಟರ್ನ ಇದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಇದರ ಡಿನಾಮಿನೇಟರ್ನ ಇದ್ರ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರಲ್ಲೇ ಬರೀಬೇಕು. ಇದು ಗೊತ್ತಿರಲಿ ಆಯಿತಾ. ಪ್ರೂವ್ ದ್ಯಾಟ್ ಅಂತ ಬಂದಾಗ ಬೇಸಿಕ್ ಸೆನ್ಸ್ ಎಷ್ಟು ಸ್ಟೂಡೆಂಟ್ಸ್, ಇದಿಷ್ಟು ಅರ್ಥ ಆಯ್ತಾ, ಇದು ಗೊತ್ತಿರಬೇಕು. ಅದು ಬಿಟ್ಟರೆ ಸ್ಕ್ವೇರ್ ಅಂತ ಬಂದರೆ ಪಕ್ಕ ಇವು 3 ಐಡೆಂಟಿಟಿ ಒಳಗೆ ಒಂದಾಗಿರುತ್ತೆ. ಇನ್ನೊಂದು ಪ್ರಾಬ್ಲಮಲ್ಲಿ 90 ಮೈನಸ್ ಅಂತ ಬಂತ, ಅಲ್ಲಿ ನೀವು 100% ಯಾವುದನ್ನು ಯೂಸ್ ಮಾಡಬೇಕು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. 90 ಮೈನಸ್ ಅಂತ ಬಂದರೆ ಅದು ಪಕ್ಕ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್, ಅದನ್ನು ಗೊತ್ತಿರಲಿ. ಇನ್ನೊಂದು ಪ್ರಾಬ್ಲಮಲ್ಲಿ ವ್ಯಾಲ್ಯೂ ಕೊಟ್ಟಾಗ 30 ಡಿಗ್ರಿ 60 ಡಿಗ್ರಿ 45 ಡಿಗ್ರಿ ವ್ಯಾಲ್ಯೂವನ್ನು ಕೊಟ್ಟರೆ ಪಕ್ಕ ಅದು ಟೇಬಲಲ್ಲಿ ಇದೆ ಅಂತ ಅರ್ಥ. ಇನ್ ಕೇಸ್ ಅದು ಟೇಬಲಲ್ಲಿ ಇಲ್ಲದೇ ಇರೋ ವ್ಯಾಲ್ಯೂ ಅಂತ ಆದರೆ, ಈಗ ಏನೋ ಒಂದು ಕೊಟ್ಟಿದ್ದಾರೆ 20 ಡಿಗ್ರಿ 25 ಡಿಗ್ರಿ ಇಲ್ಲದೇ ಇರೋಂಥ ವ್ಯಾಲ್ಯೂ ಅಂತ ಆದರೆ, ಅದಕ್ಕೆ ನೀವು ಏನು ಮಾಡಬೇಕಂತ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲೊಂದು ಪ್ರಾಬ್ಲಮನ್ನು ನಾನು ಮಾಡಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಇದು ಟೇಬಲಲ್ಲಿ ಇರೋ ವ್ಯಾಲ್ಯೂ ಅಲ್ಲ 26 ಡಿಗ್ರಿ. ಆವಾಗ ಏನು ಮಾಡಬೇಕು ಅಂತ ಕೇಳಿದರೆ, ನೀವು ಫಸ್ಟ್ ವ್ಯಾಲ್ಯೂನ ನೋಡಿ, ಈ ವ್ಯಾಲ್ಯೂ ಎರಡರಲ್ಲೂ ಸೇಮ್ ಇರಬೇಕು. ಸೇಮ್ ಇದ್ದು, ಇದು ಸೀಕೆಂಟ್ ಇದ್ದೋ ಇದು ಟ್ಯಾನ್ ಇದ್ದರೆ, ಅಥವಾ ಇದು ಸೈನ್ ಇದ್ದೋ ಇದು ಕಾಸ್ ಇದ್ದರೆ, ಅಥವಾ ಇದು ಕಾಟ್ ಇದ್ದು ಇದು ಕೊಸೆಕ್ ಇದ್ದರೆ, ಪಕ್ಕ ಯಾವ ಐಡೆಂಟಿಟಿ ಯೂಸ್ ಮಾಡಬೇಕು ನೀವು, ಸ್ಕ್ವೇರ್ ಇದೆಯಲ್ಲ ಈ ಐಡೆಂಟಿಟಿ ಯೂಸ್ ಮಾಡಬೇಕು. ಯಾವಾಗ ಇದು ಸೀಕೆಂಟ್ ಇದ್ದು ಟ್ಯಾನ್ ಇದ್ದರೆ, ಅಥವಾ ಇಲ್ಲಿ ಸೈನ್ ಇದ್ದು ಇಲ್ಲಿ ಕಾಸ್ ಇದ್ದರೆ, ಅಥವಾ ಇಲ್ಲಿ ಕಾಟ್ ಇದ್ದು ಇಲ್ಲಿ ಕೊಸೆಕ್ ಇದ್ದರೆ, ಅಥವಾ ಉಲ್ಟಾ ಆಚೆ ಈಚೆ ಕಾಟ್ ಕೊಸೆಕ್ ಅಥವಾ ಕೊಸೆಕ್ ಕಾಟ್, ಸೈನ್ ಕಾಸ್ ಅಥವಾ ಕಾಸ್ ಸೈನ್, ಅಥವಾ ಟ್ಯಾನ್ ಸೀಕೆಂಟ್ ಅಥವಾ ಸೀಕೆಂಟ್ ಟ್ಯಾನ್, ಎರಡರೊಳಗೆ ಒಂದು ಯಾವ್ದು ಬಂದರೂ ನಿಮಗೆ ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ ಇದೇ ಐಡೆಂಟಿಟಿ ಯೂಸ್ ಮಾಡಬೇಕಿರುತ್ತೆ ಆಯಿತಾ. ಅದು ಮತ್ತೊಂದು ಇನ್ನೊಂದು ನಾನು ಹೇಳಿದ್ದೆ ಯಾವುದು, ಇದು ಫಸ್ಟು ಇವೆರಡರಲ್ಲಿ ಎರಡರದ್ದು ನಂಬರ್ನ ಆ್ಯಡ್ ಮಾಡಿದಾಗ ನೀವು 90 ಡಿಗ್ರಿ ಬಂದರೆ, ಒಂದು ಇಲ್ಲಿ ಕಾಸ್ ಇದ್ದು ಇಲ್ಲಿ ಸೈನ್ ಇದ್ದರೆ, ಅಥವಾ ಇಲ್ಲಿ ಕೊಸೆಕ್ ಇದ್ದು ಇಲ್ಲಿ ಸೀಕೆಂಟ್ ಇದ್ದರೆ, ಅಥವಾ ಇಲ್ಲಿ ಟ್ಯಾನ್ ಇದ್ದು ಇಲ್ಲಿ ಕಾಟ್ ಇದ್ದರೆ, ಮತ್ತು ಇವೆರಡರ ಮಧ್ಯೆ ಮೈನಸ್ ಸೈನ್ ಬಂದರೆ ಆನ್ಸರ್ 0 ಡಿರೆಕ್ಟ್. ಅರ್ಥ ಆಯ್ತಾ. ಸೊ ಇದಿಷ್ಟು ಗೊತ್ತಿರಬೇಕು ಸ್ಟೂಡೆಂಟ್
ಓಕೆ, ಇದೆಲ್ಲ ಈಸಿ ಆಗುತ್ತೆ. ನೀವು ಪ್ರಾಬ್ಲಮ್ಸನ್ನು ಮಾಡ್ತಾ 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 ನಿಮ್ಗೆ ಈಸಿ ಆಗುತ್ತೆ. ಒಂದು ಡೈಗ್ರಾಮ್ ಬೇಸ್ಡ್ ಫಿಗರ್ ಕೊಟ್ಕೊಂಡು ಫಿಗರಲ್ಲಿ ಕೇಳ್ಬೋದು, ಅಥವಾ ಈ ಥರ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಒಂದು ವ್ಯಾಲ್ಯೂವನ್ನು ಕೊಟ್ಕೊಂಡು ಇನ್ನೊಂದು ಕೊಸೆಕ್ ಥೀಟಾ. ಫಸ್ಟ್ ಈ ಥರ ಬಂದಾಗ ನಿಮ್ಗೆ ಕೊಟ್ಟಿರೋ ವ್ಯಾಲ್ಯೂ ಅಂದರೆ ಕೊಟ್ಟಿರೋ ನಂಬರ್ ಸೈನು ಟ್ರಿಗ್ನೋಮೆಟ್ರಿ ರೇಷಿಯೋ ಮತ್ತು ಕೇಳಿರೋದು ಅಲ್ಲಿ ಡಿರೆಕ್ಟ್ ಏನಾದರೂ ರಿಲೇಷನ್ಶಿಪ್ ಇದೆಯಾ ನೋಡಿ. ಡಿರೆಕ್ಟ್ ರಿಲೇಷನ್ಶಿಪ್ ಅಂದರೆ ಏನು ಹೇಳಿ, ಸೈನ್ ಮತ್ತು ಕೊಸೆಕ್ ಏನಾಗುತ್ತೆ ಹೇಳಿ, ರೆಸಿಪ್ರೋಕಲ್ ಅಲ್ಲ. ಆ ಥರ ರಿಲೇಷನ್ಶಿಪ್ ಇದೆ ಮೊದಲು ಚೆಕ್ ಮಾಡ್ಕೊಳ್ಳಿ. ಇಫ್ ಇಟ್ ಹ್ಯಾಸ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಡೈರೆಕ್ಟ್ ರೆಸಿಪ್ರೋಕಲ್ ಬರೆದಬೇಡಿ, ಆಯಿತಾ. ಇನ್ನೊಂದು ಪ್ರಾಬ್ಲಮಲ್ಲಿ ನಂಬರ್ ಆ್ಯಕ್ಚುಲಿ ಈಕ್ವಲಿಂದ ಆಚೆಗೆ ಇರಬೇಕು, ಇಲ್ಲದೇ ಇದ್ದರೆ ನೀವೇ ಈಕ್ವಲಿಂದ ಆಚೆಗಡೆ ತಗೊಂಡು ಹೋಗಿ ಅಷ್ಟೇ, ಒಂದು ಸ್ಟೆಪ್ ಎಕ್ಸ್ಟ್ರಾ. ಅವ್ರು ಆಲ್ಮೋಸ್ಟ್ ಆಲ್ ದ ಟೈಮ್ ಎರಡು ನಂಬರ್ನ ಆಚೆಗಡೆ ಕೊಟ್ಟಿರ್ತಾರೆ, ಕೊಡದೇ ಇದ್ದರೆ ನೀವೇ ಈಕ್ವಲಿಂದ ಆಚೆಗಡೆ ತೊಗೊಂಡೋಗಿ ಅದನ್ನು ನೆನ್ಪಿಟ್ಕೊಳ್ಳಿ. ಇಂಟು ಇದ್ದದ್ದು ಆಚೆಗಡೆ ಹೋಗೋ ಡಿವೈಡ್ ಆಗುತ್ತೆ. ಇನ್ನೊಂದು ಇಲ್ಲಿ ಖಾಲಿ 1 ಅಂತ ಕೊಟ್ಟಿದ್ದಿದ್ರೆ ಇಲ್ಲೇನೂ ಇಲ್ಲ ಅಂತ ಎಣಿಸ್ಕೊಳ್ಳಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಿದ್ರೆ ಡಿವೈಡೆಡ್ ಬೈ 1 ಅಂತ ನೀವೇ ತಗೊಳ್ಳಿ, ಯಾಕಂದರೆ 1/1 ಅಲ್ವಾ. ಸೊ ಅದೊಂದು ಗೊತ್ತಿರಲಿ. ಇನ್ನೊಂದು ನಿಮಗೆ ರೂಟ್ ಆಫ್, ಇಲ್ಲಿ ರೂಟ್ ಅಂತ ಬಂದರೆ ಇಲ್ಲಿ ಪಕ್ಕ 1 + ಕಾಸೆ 1 - ಕಾಸೆ ಅಥವಾ 1 + ಸೈನೆ ಅಥವಾ 1 - ಸೈನೆ ಇದೇ ಬಂದಿರುತ್ತೆ. ನಾನು ಇದನ್ನು ಪ್ರಾಬ್ಲಮ್ ಮಾಡಿದ್ದೀನಿ. ಆವಾಗ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, ಕಾಂಜುಗೇಟ್ ಅಂದರೆ ಏನಿದೆ, ಡಿನಾಮಿನೇಟರ್ಲಿ ಏನಿದೆ ಅದರ ಆಪೋಸಿಟ್ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು, ಡಿವೈಡು ಮಾಡಬೇಕು, ಆಯಿತಾ. ಇದು ನೆನ್ಪಿಟ್ಕೊಳ್ಳಿ, ಇದೊಂದು. ಓಕೆ, ಮತ್ತು ಯಾವುದು ಸ್ಟೂಡೆಂಟ್ಸ್ ವ್ಯಾಲ್ಯೂ ಬಿಡಿ, ಇಲ್ಲೆಲ್ಲ ಡಿಗ್ರಿ ಡೈರೆಕ್ಟ್ ಇರುತ್ತೆ, ಇದೆಲ್ಲ ಆರಾಮ್ಸೆ ಇರುತ್ತೆ. ಮತ್ತು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ, ಮಲ್ಟಿಪ್ಲೈ ಇದ್ದಾಗ ಡೈರೆಕ್ಟ್ ನ್ಯೂಮರೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಬಿಟ್ಟು ಪ್ಲಸ್ ಅಥವಾ ಮೈನಸ್ ಇದ್ದರೆ ಏನು ಮಾಡಬೇಕು ಹೇಳಿ, ಇದರ ಡಿನಾಮಿನೇಟರ್ನ ಇದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು, ಇದರ ಡಿನಾಮಿನೇಟರ್ನ ಇದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು, ಆಮೇಲೆ ಇದರ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಬರಿಬೇಕು. ಅದು ಗೊತ್ತಿರಲಿ. ಇಲ್ಲಿ ಯಾವ ಸೈನ್ ಇದೆ ಅದನ್ನು ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ನೋಡಿ, ಯಾಕಂದರೆ ಇದು ಕೆಳಗಡೆ ಇರೋದು, ಅದನ್ನು ಕೆಳಗಡೆ ಬರೆದಿದ್ದಾರೆ. ಯಾವ ಸೈನ್ ಇದೆ ಅದನ್ನು ಇಲ್ಲಿ ತಗೊಳ್ಳಿ, ಅರ್ಥ ಆಯ್ತಾ. ಇದಿಷ್ಟು ಗೊತ್ತಿರಲಿ, ಆಯಿತಾ. ಟ್ರಿಗ್ನೋಮೆಟ್ರಿ ವೆರಿ ಈಸಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಈ ಸತಿ ನಿಮಗೆ ಇದು ಬಂದರೆ ಆಲ್ಮೋಸ್ಟ್ ಒಂದು 2 ಮಾರ್ಕ್ಸ್ 1 + 1 ಮಾರ್ಕ್ಸಿಗೆ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ ನಾನು ಏನು ಮಾಡಿದ್ದೇನಲ್ಲ ಅದೇ ಟೈಪ್ ಬರುತ್ತೆ, ವ್ಯಾಲ್ಯೂಸ್ ಎಲ್ಲ ಚೇಂಜಸ್ ಆಗ್ಬೋದು ಅಷ್ಟೇ, ಮತ್ತೆಲ್ಲ ಆಲ್ಮೋಸ್ಟ್ ಬರುತ್ತೆ. ಯಾಕಂದರೆ ನಾನು 2019, 2020, 2021 ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್ ಎಲ್ಲದನ್ನು ಮಾಡಿದ್ದೇನೆ, ಆಲ್ಮೋಸ್ಟ್ ಎಲ್ಲದೂ ಕವರ್ ಆಗಿದೆ, ಆಯಿತಾ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಮಾಡುವಾಗ ಡೌಟ್ಸ್ಗಳು ಬಂದರೆ ದಯವಿಟ್ಟು ನಂಗೆ ಸೆಂಡ್ ಮಾಡಿ, ನಾನು ಮಾಡ್ತೇನೆ, ಆಯಿತಾ. ಈ ಸತಿ ಏನು ಬರುತ್ತೆ ಗೊತ್ತಾ ಸ್ಟೂಡೆಂಟ್ಸ್, 2 ಮಾರ್ಕ್ಸಲ್ಲೇ ಒಂದು ಈ ಥರ ಟೈಪ್, ಇಲ್ಲಿ ನೋಡಿ ಈ ಥರದ್ದು, ಆಯಿತಾ. ವ್ಯಾಲ್ಯೂ ಕೊಟ್ಟು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು, ಅಥವಾ ಈ ಥರ ಪ್ರೂವ್ ದ್ಯಾಟ್ ಕೇಳ್ಬೋದು. ಅದು ಬಿಟ್ಟರೆ ಸಿಂಪಲ್ ಪ್ರೂವ್ ದ್ಯಾಟನ್ನು ಕೇಳ್ತಾರೆ. ಸಿಂಪಲ್ ಪ್ರೂವ್ ದ್ಯಾಟ್ ಯಾವ್ದು ಹೇಳಿ, ಈ ಥರದ್ದು ಕೇಳ್ಬೋದು, ಸೀಕೆಂಟ್ ಎ ಪ್ಲಸ್ ಟ್ಯಾನ್. ಇದು ಆ್ಯಕ್ಚುಲಿ 3 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸಿಗೆ ಕೇಳ್ಬೋದು ಇದನ್ನು, ಆಯಿತಾ. ಇಲ್ಲದೇ ಇದ್ರೆ ಸಿಂಪಲ್ ಪ್ರೂವ್ ದ್ಯಾಟ್ ಯಾವ ರೀತಿ ಇರುತ್ತೆ, ಈ ಥರದ್ದು 1 + ಕಾಸೆ ಇದು ಈ ಥರ ಸಿಂಪಲ್ ಇರುತ್ತೆ. ಇಲ್ಲದಿದ್ರೆ ಇದು ಸೈನ್ 90 - ಥೀಟಾ. ನಾನು ಹೇಳಿದ್ದೇನೆ 90 - ಸಮಥಿಂಗ್ ಅಂತ ಬಂತಾ, ಇದು ಪಕ್ಕ ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಅರ್ಥ ಆಯ್ತಾ. ಸ್ಕ್ವೇರ್ ಅಂತ ಬಂತಾ, ಈ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ. ಇನ್ನು ಟೇಬಲಲ್ಲಿ ಇರೋ ವ್ಯಾಲ್ಯೂನ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು ನಿಮ್ಗೆ ಗೊತ್ತಿದೆ ಅಲ್ವಾ, ಇಷ್ಟೇ ಇರೋದಲ್ವ ನಿಮಗೆ ಲಾಜಿಕ್ಕು. ಸೊ ಇದಿಷ್ಟನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಟ್ರಿಗ್ನೋಮೆಟ್ರಿ ಈಸಿ ಇದೆ, ವೆರಿ ಇಂಪಾರ್ಟೆಂಟ್. ಏನಂತ ಕೇಳಿದರೆ ಐಡೆಂಟಿಟಿ ಫಾರ್ಮುಲಾವನ್ನು ಟನಿ ಕಾಸ್ಟ್ ನೀವು ಕಲೀಲೇಬೇಕು. ಫಾರ್ಮುಲಾ ಕಲಿದಿದ್ದರೆ ನಿಮಗೆ ಮ್ಯಾಥ್ಸಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. 10th ಮ್ಯಾಥ್ಸ್ ಇರೋದೇ ಫಾರ್ಮುಲಾವನ್ನು ಪೂರ್ತಿ ಕಲ್ತ್ಕೊಳ್ಳಿ. ಯಾರಿಗಾದ್ರೂ ಫಾರ್ಮುಲಾದ ಲೀಸ್ಟ್ ಬೇಕಂತಿದ್ರೆ ನಾನು ಕೇಳಿ, ನಾನು ಸೆಂಡ್ ಮಾಡ್ತೇನೆ PDF-ಅನ್ನು. ಫಾರ್ಮುಲಾವನ್ನು ಕಲ್ತ್ಕೊಂಡ್ರೆ ಇದಿಷ್ಟು ಫಾರ್ಮುಲಾ, ಆಯಿತಾ. ಇದಿಷ್ಟು ಫಾರ್ಮುಲಾ ಪ್ಲಸ್ ಈ ಟೇಬಲನ್ನು ಕಲ್ತ್ಕೊಳ್ಳೋದು, ಆಮೇಲೆ ಇದಿಷ್ಟು ಟೇಬಲನ್ನು ಕಲ್ತ್ಕೊಂಡ್ಮೇಲೆ 0, 30, 45, 60, 90 ಡಿಗ್ರಿ, ಆಮೇಲೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸನ್ನು ಕಲ್ತ್ಕೊಳ್ಳೋದು, ಇದಿಷ್ಟನ್ನು ಕಲ್ತ್ಕೊಂಡು ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಇದಿಷ್ಟು ಪ್ಲಸ್ A + B² ಫಾರ್ಮುಲಾ, A - B² ಫಾರ್ಮುಲಾ, A + B × A - B ಇದಿಷ್ಟು ಕಲ್ತ್ಕೊಂಡ್ರೆ ನಿಮ್ಮ ಟ್ರಿಗ್ನೋಮೆಟ್ರಿ ಡನ್ ಸ್ಟೂಡೆಂಟ್ಸ್. ನೀವು ನೆನ್ಪಿಟ್ಕೊಳ್ಳಿ, 10th ಮ್ಯಾಥ್ಸನ್ನು ನೀವು ಬರೀ ಫಾರ್ಮುಲಾ ಕಲ್ತ್ಕೊಂಡ್ರೆ, ಕರೆಕ್ಟಾಗಿ ಫಾರ್ಮುಲಾವನ್ನು ಕಲ್ತ್ಕೊಂಡ್ರೆ ಔಟ್ ಆಫ್ 80 ನೀವು 60 ಅಂತೂ ಪಕ್ಕ ತೆಗಿಬೋದು. ಬರೀ ಫಾರ್ಮುಲಾ ಪರ್ಫೆಕ್ಟ್ ಕಲ್ತ್ಕೊಂಡು ಎಲ್ಲಿ ನಾನು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ. ಓಕೆ, ಇನ್ನೇನಾದರೂ ನಿಮಗೆ ಔಟ್ಸೈಡ್ ಎಲ್ಲಾದರೂ ಕ್ವಶನ್ ಪೇಪರ್ ಇದ್ದರೆ, ಬೇರೆ ಕ್ವಶನ್ ಪೇಪರಿಂದ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಂತರ ಕೇಳಿ, ಕಳಿಸಿ, ನಾನು ಮಾಡಿ ಕೊಡ್ತೇನೆ, ಆಯಿತಾ. ಏನಾದರೂ ಡೌಟ್ ಇದ್ದರೆ ಕೇಳಿ ಸ್ಟೂಡೆಂಟ್ಸ್. ಇದು ಟ್ರಿಗ್ನೋಮೆಟ್ರಿಯಿಂದ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಪ್ರೂವ್ ದ್ಯಾಟ್ ಅಂತ ಬಂದಾಗ ಇದಿಷ್ಟು ಕರೆಕ್ಟ್ ಗೊತ್ತಿರಬೇಕು. ಅದು ಟ್ಯಾನಲ್ಲಿದ್ದರೆ ಫಸ್ಟಲ್ಲಿ ಸೈನ್ ಬೈ ಕಾಸ್ ಹಾಕಿ, ಕಾಟಲ್ಲಿದ್ದರೆ ಕಾಸ್ ಬೈ ಸೈನ್ ಹಾಕಿ, ಸೀಕೆಂಟ್ ಇದ್ದರೆ 1 / ಕಾಸ್ ಹಾಕಿ, ಕೊಸೆಕ್ಕಿದ್ರೆ 1 / ಸೈನ್ ಹಾಕಿ. ಸೊ ಇದನ್ನು ಮಾಡೋದು ನೆನ್ಪಿಟ್ಕೊಳ್ಳಿ, ಆಯಿತಾ. ಹೋಪ ಇದಿಷ್ಟು ನಿಮ್ಮ ಸಮ್ಮರಿ ಆಗುತ್ತೆ ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ಗಳಿದ್ದರೆ ನಂಗೆ ಕಳಿಸಿ. 2 ಮಾರ್ಕ್ಸಿಗೆ ಬರುತ್ತೆ, ಆರ್ 3 ಮಾರ್ಕ್ಸ್, ಅಷ್ಟು ಟಫ್ ಬರೋದಿಲ್ಲ ಸ್ಟೂಡೆಂಟ್ಸ್, ಆಯಿತಾ. ಸೊ ಎಲ್ಲ ಕ್ವಶನ್ಸ್ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ, ಏನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ನನಗೆ ಮೆಸೇಜ್ ಹಾಕಿ, ನಂಬರಲ್ಲಿ ನಾನು ಇದು ಮಾಡ್ತೇನೆ, ರಿಪ್ಲೈ ಮಾಡ್ತೇನೆ. ಓಕೆ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಆಲ್ಮೋಸ್ಟ್ ನಾನು ಮಾಡೋದನ್ನು ಮಾಡಿದರೆ, ನಾನು ಇಲ್ಲಿ ಏನೀಗ ಫೈನಲ್ ಆಗಿ ಮಾಡ್ತಾ ಇದ್ದೇನಲ್ಲ, ಇದಿಷ್ಟು ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ನೀವು ಎಲ್ಲದೂ ಕ್ವಶನ್ ಇದೇ ಥರ ಬರುತ್ತೆ ಸ್ಟೂಡೆಂಟ್. ಸೇಮ್ ಕ್ವಶನ್ ಕೂಡ ರಿಪೀಟ್ ಆಗ್ಬೋದು, ಆರ್ ಎಲ್ಸ್ ಸಣ್ಣ ಪುಟ್ಟ ವ್ಯಾಲ್ಯೂ ಕೂಡ ಇದು ಚೇಂಜಸ್ ಆಗ್ಬೋದು ಅಷ್ಟೇ, ಆಯಿತಾ. ಇದಿಷ್ಟು ಸಮ್ಮರಿ ಟ್ರಿಗ್ನೋಮೆಟ್ರಿಲಿಗೆ ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ಗೆ ಹೋಗ್ತೇನೆ, ಅದಾದಮೇಲೆ ಏರಿಯಾಸ್ ರಿಲೇಟೆಡ್ ಸರ್ಕಲ್ಸ್ಗೆ ಹೋಗ್ತೇನೆ, ಆಮೇಲೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ಗೆ ಹೋಗ್ತೇನೆ. ಸೊ ಫಸ್ಟು ಟಫ್ ಚಾಪ್ಟರ್ಸನ್ನು ಫಸ್ಟ್ ಮಾಡ್ಕೋತೇನೆ, ಅದಾದ ನಂತರ ಬೇಸಿಕ್ ಚಾಪ್ಟ್ರಿಗೆ ಹೋಗ್ತೇನೆ, ಆಯಿತಾ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ಟೂಡೆಂಟ್ಸ್, ಆಯಿತಾ. ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ನಾನು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಿಖಿಲೇಶ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದ. ಶುಭ ದಿನ ಎಲ್ರಿಗೂ.